ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಬೈಲಹೊಂಗಲ ತಾಲೂಕಿನ ರಾಣಿ ಬೆಳವಡಿ ಮಲ್ಲಮಳ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಅಂದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಪ್ರತಿಯೊಂದು ಗಲ್ಲಿಗಳಲ್ಲಿ ರಂಗೋಲಿ ತರಹದ ವಿನ್ಯಾಸಗಳಲ್ಲಿ ಕಂಗೊಳಿಸಿ ಎಲ್ಲ ಭಕ್ತಾದಿಗಳ ಮನಸೂರೆಗೊಳ್ಳುವಂತೆ ಮಾಡಿತ್ತು. ಬೆಳಗಿನ ಜಾವದಲ್ಲಿ ರಾಚಯ್ಯ ಸ್ವಾಮಿಗಳಿಂದ ಪೂಜೆ ಪುನಸ್ಕಾರಗಳು ಜರುಗಿದವು. ಎಲ್ಲರಿಗೂ ನಮಸ್ಕಾರ. ಇವತ್ತು ವೀರರಾಣಿ ಬೆಳವಡಿ ಮಲ್ಲಮಳ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಬೆಳವಡಿ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು, ಇದರ ಪೂರ್ವಭಾವಿ ಈ ಮುಂಜಾನೆಯ ಸಮಯದಲ್ಲಿ ಪೂಜೆಗಳ ಪ್ರಾರಂಭ ನಡೆಯುತ್ತಿದ್ದು, ಈ ಸಂದರ್ಭದಲ್ಲಿ ಬೆಳವಡಿ ಗ್ರಾಮದ ವೇದಮೂರ್ತಿ ರಾಚಯ್ಯ ಸ್ವಾಮಿ ಇವರು ನಮ್ಮ ಯೂಟ್ಯೂಬ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ. ಸ್ವಾಮಿಗಳೇ ನಮಸ್ಕಾರ. ಇವತ್ತು ಬೆಳವಡಿಯಲ್ಲಿ ಪ್ರಥಮ ಬಾರಿಗೆ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಯನ್ನು ನಮ್ಮ ಯೂಟ್ಯೂಬ್ಗೆ ಹಂಚಿಕೊಳ್ಳಿ ಸರ್. ಎಲ್ಲರಿಗೂ ಶುಭಾಶೀರ್ವಾದ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಜಗದಾದಿ ಜಗದ ಗುರು ಶ್ರೀ ಬೆಳವಡಿನ ನಾಡಿನ ಶ್ರೀ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವ ಪ್ರಥಮ ಬಾರಿಗೆ ನಡೆಯುತ್ತಿದ್ದು, ಆದ ಕಾರಣ ಎಲ್ಲ ಸದ್ಭಕ್ತರಿಗೂ ಇದೊಂದು ಭಾಳ ಒಳ್ಳೆಯ ಶುಭ ದಿನ ಅಂಥೇಳಿ ನಾವೆಲ್ಲ ಮಾಡ್ತಾಯಿದ್ದೇವೆ. ಆದ್ದರಿಂದ ತಾವೆಲ್ಲ ನಮ್ಮ ಬೆಳವಡಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳಿಗೆ ಶ್ರೀ ವೀರಭದ್ರೇಶ್ವರನ ಕೃಪಾಕೃಷವಾದ ಎಲ್ಲರ ಮೇಲೆ ಇರಲಿ. ಈ ಲಕ್ಷ ದೀಪೋತ್ಸವ ಅಗದಿ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇದೆಲ್ಲರಿಗೂ ಶುಭವನ್ನು ಕೋರಲಿ ಅಂತೇಳಿ ನಾವೆಲ್ಲ ಮಾತು. ನಮಸ್ಕಾರ. ಸಂಜೆ 6 ಗಂಟೆಗೆ ಬೆಳವಡಿ ರಾಣಿ ಮಲ್ಲಮಳ ಸಂಸ್ಥಾನ ಗುರುಗಳಾದ ಹುಲಿ ಶಿವಾಚಾರ್ಯ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ವೇದಮೂರ್ತಿ ಬಸಯ್ಯ ಸ್ವಾಮಿ ವಿರಕ್ಮಠ್, ರಾಚಯ್ಯ ಸ್ವಾಮಿಗಳು, ರೊಟ್ಟೆನವರ್ ಮಠ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರಿಮನಿ, ಲಕ್ಷ ದೀಪೋತ್ಸವ ಕಮಿಟಿಯ ಬಿಜಿ ದೇಗಾಮಿ, ಶಂಕರಯ್ಯ ಗುಡ್ಡದಮಠ್, ಶಂಕರ್ ಕೆಂಜಣಿ ಮಠ್, ಶ್ರೀ ರಾಚಯ್ಯ ಮುಗುಳಿ ಉಪಸ್ಥಿತರಿದ್ದರು. ನಂತರ ಹುಲಿ ಶ್ರೀಗಳು ದೀಪ ಹಚ್ಚುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಗ್ರಾಮದ ಎಲ್ಲ ಹಿರಿಯರು, ಅಕ್ಕ ತಂಗಿಯರು, ಮುದ್ದು ಮಕ್ಕಳು ಪಾಲ್ಗೊಂಡು ಲಕ್ಷ ದೀಪೋತ್ಸವದಲ್ಲಿ ದೀಪಗಳನ್ನು ಹಚ್ಚಿ ಸಂಭ್ರಮಿಸಿದರು. ಊರಿನ ಎಲ್ಲ ದೇವಾಲಯಗಳ ಮುಂದೆ ದೀಪದ ಅಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀಗಳು ಮಾತನಾಡುತ್ತಾ, ದೀಪ ಬೆಳಗಿಸುವುದರಿಂದ ಮನಃಶಾಂತಿಯಾಗಿ ಮನಸ್ಸಿನ ಕಲ್ಮಶ ಕರಗಿ ನಿರ್ಮಲ ಮನಸ್ಸು ನಮ್ಮಲ್ಲಿ ಉದ್ಭವವಾಗುತ್ತದೆ. ಇದರಿಂದ ಇಡೀ ಸಮಾಜ ಜಾಗೃತಗೊಳ್ಳುತ್ತದೆ ಎಂದು ತಿಳಿಸಿದರು. ಆರಾಧ್ಯ ದೈವನಾಯಕ ಶ್ರೀ ವೀರಭದ್ರ ಸ್ವಾಮಿಯ ದಿವ್ಯ ಸಾನ್ನಿಧ್ಯಕ್ಕೆ ಭಕ್ತಿಯ ಅನಂತ ಪ್ರಣಾಮಗಳನ್ನು. ನಂತರ ಬಸಯ್ಯ ಸ್ವಾಮಿ ವಿರಕ್ಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಲಕ್ಷ ದೀಪೋತ್ಸವದ ಆಚರಣೆಯ ಮೂಲಕ ಗ್ರಾಮಕ್ಕೆ ಹಾಗೂ ಸಮಾಜಕ್ಕೆ ಒಳ್ಳೆಯ ಸಂಸ್ಕಾರ ದೊರೆಯುತ್ತದೆ, ಅಲ್ಲದೆ ಎಲ್ಲರ ಮನಸ್ಸು ನಿಷ್ಕಲಗೊಳ್ಳುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಧರ್ಮದ ಜನರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಶ್ರೀ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವವು ಬೆಳವಡಿಯ ಸರ್ವಧರ್ಮಗಳ ಸರ್ವರು ಸಹಿತ ಇವತ್ತು ಒಂದು ವಂತಿಕೆಯನ್ನು ಕಾಣಿಕೆಯನ್ನು ಸಮರ್ಪಿಸಿ
ಒಂದು ಲಕ್ಷ ದೀಪೋತ್ಸವವನ್ನು ಇಲ್ಲಿ ನೆರವೇರಿಸ್ತಾ ಇದ್ದೇವೆ. ಅತಿ ಅಚ್ಚುಕಟ್ಟಾಗಿ ಲಕ್ಷ ದೀಪೋತ್ಸವ ನೆರವೇರ್ತಾ ಇದೆ. ಇವತ್ತು ದ್ವೀಪವನ್ನು ಹಚ್ಚುವುದು ಒಂದು ಕತ್ತಲೆಯನ್ನು ಓಡಿಸುವ ದ್ವೀಪ. ನಮ್ಮಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಗಳು ನಮ್ಮಿಂದ ಹೊರಗೆ ಹೋಗಬೇಕು, ನಮ್ಮ ಕುಟುಂಬಗಳು ಉದ್ಧಾರ ಆಗಬೇಕು ಅನ್ನುವುದಕ್ಕಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದು ಯಶಸ್ವಿಯಾಗಿ ನಡೆಯುತ್ತಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಹುದು. ನಮಸ್ಕಾರ. ನಮಸ್ಕಾರ. ಬೆಳವಡಿಯ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಹುಲಿಯ ಶ್ರೀಗಳು ರಾಣಿ ಬೆಳವಡಿ ಮಲ್ಲಮ್ಮನ ನಾಡಿಗೆ ಆಗಮಿಸಿದ್ದು, ಈ ಸಂದರ್ಭದಲ್ಲಿ ಶ್ರೀಗಳಿಂದ ಎಲ್ಲ ಭಕ್ತರಿಗೆ ಸಂದೇಶ. ಶ್ರೀ ಗುರುಭ್ಯೋ ನಮಃ. ಬೆಳವಡಿ ಸಂಸ್ಥಾನ ಬಹಳಷ್ಟು ಪ್ರಾಚೀನವಾಗಿರತಕ್ಕಂಥ ಸಂಸ್ಥಾನ. ಈ ಸಂಸ್ಥಾನದ ಮನೆದೇವರಾಗಿರ್ತಕ್ಕಂಥ ಶ್ರೀ ವೀರಭದ್ರ ಸ್ವಾಮಿ ಈ ಬೆಳವಡಿಯಲ್ಲಿ ವಿರಾಜಮಾನಾಗಿದ್ದಾನೆ. ಅಂಥ ವೀರಭದ್ರ ಸ್ವಾಮಿಯ ಪವಿತ್ರವಾಗಿರ್ತಕ್ಕಂಥ ಮಂದಿರದಲ್ಲಿ ಊರಿನ ಎಲ್ಲ ಜನರು ಸೇರಿಕೊಂಡು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಬಹಳಷ್ಟು ಎಲ್ಲರಿಗೂ ಹರ್ಷ ಮತ್ತು ಸಂತೋಷವನ್ನು ತಂದಿದೆ. ಇದೇ ಕಾರ್ಯಕ್ರಮದಲ್ಲಿ ಲಕ್ಷ ದೀಪೋತ್ಸವಕ್ಕೆ ಧನ ಸಹಾಯ ನೀಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಮಹಾಂತೇಶ್ ಉಪ್ಪಿ ನಿರೂಪಿಸಿದರು ಹಾಗೂ ಎಸ್ಎಂ ಕರಿಕಟ್ಟಿ, ಪ್ರಕಾಶ್ ಹುಂಬಿ ವಂದಿಸಿ ಸ್ವಾಗತಿಸಿದರು. ಲಕ್ಷ ದೀಪೋತ್ಸವದ ಕಮಿಟಿಯ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು, ಸುತ್ತಮುತ್ತಲಿನ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ಮಧ್ಯಾಹ್ನದಿಂದ ಊಟದ ವ್ಯವಸ್ಥೆ, ಅನ್ನಪ್ರಸಾದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಎಲ್ಲರಿಗೂ ನಮಸ್ಕಾರ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.